ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಧರ್ಮವೇ ರಕ್ಷಣೆ ಮಾಡ್ಲಿಕ್ಕಂದ ಅಗ್ರಜ, ಧೂರ್ತನಾದಂತಹ ಶಕುನಿ ವಂಚನೆ ಮೋಸದಿಂದ ದ್ಯೂತವನ್ನಾಡಿ ನಮ್ಮನ್ನು ಮೋಸದಿಂದ ವಂಚಿಸಿದ್ದಾನೆ. ಆತನ ಮಕ್ಕಳನ್ನು ನಾನು ಕೊಂದುಕೊಳ್ಳುತ್ತೇನೆ ಶ್ರೀಕೃಷ್ಣನ ಅನುಗ್ರಹದಿಂದ. ಎಂದಿದ್ದಾರೆ ಲೋಕದ ಜ್ಞಾನಿಗಳು. ಕಾಡಿನಲ್ಲಿ ಹುಟ್ಟಿದಂತಹ ನಾವು ಭಗವಂತನ ಅನುಗ್ರಹದಿಂದ ಹಸ್ತಿನೆಯ ರಾಜ ಚಾವಡಿಯನ್ನು ಪ್ರವೇಶ ಮಾಡಿದೆವು. ಉಭಯ ತೋಡುಗಳಲ್ಲಿ ಅಜ್ಜಯ್ಯ ಭೀಷ್ಮಾಚಾರ್ಯರು ನಮ್ಮನ್ನು ಅನುಗ್ರಹಿಸಿದರು, ರಕ್ಷಿಸಿದರು. ಒಂದೇ ಶರೀರದ ಎರಡು ಕಣ್ಣುಗಳ ಹಾಗೆ ಹಸ್ತಿನೆಯಲ್ಲಿ ಬೆಳೆಯುತ್ತಿದ್ದಂತಹ ಕೌರವರು ಪಾಂಡವರು ಒಂದೇ ಮನೆಯಲ್ಲಿ ಕಾಲವನ್ನು ಕಳೆಯಬೇಕು ಎನ್ನುವುದು ಅಜ್ಜಯ್ಯನ ಮನಸ್ಸಾಗಿದ್ದರೂ ಕೂಡ ಬಾಲ್ಯದಲ್ಲೇ ದಾಯಾದ್ಯ ಮತ್ಸರವನ್ನು ತೋರ್ಪಡಿಸುವುದಕ್ಕೆ ಕೌರವ ಮನಸ್ಸು ಮುಂದುವರಿದ. ಅವನ ದಾಯಾದ್ಯ ಮತ್ಸರ ಬೆಳೆಯುತ್ತಾ ಕಲಹಕ್ಕೆ ಮುಂದುವರಿದು ಬಂದಿದೆ. ಈ ಕಲಹದ ಮಧ್ಯದಲ್ಲಿ ಆತನನ್ನು ಸೇರಿಕೊಂಡಂತಹ ಕರ್ಣ ಸೂತ ಪುತ್ರ ಎಲ್ಲಿದ್ದನೋ ಗೊತ್ತಿಲ್ಲ, ಬಂದು ಸೇರಿಕೊಂಡದ್ದು ಮಾತ್ರವಲ್ಲ, ಹಸ್ತಿನೆಯ ಒಂದು ಅಂಗ ಆ ರಾಜ್ಯದ ಅಭಿಷೇಕವನ್ನೇ ಕೌರವ ಆತನಿಗೆ ಮಾಡಿದ. ಆಟಕರ್ಣನ ಕೂಡೆ ಪಾಠಕರ್ಣನ ಕೂಡೆ ಎಲ್ಲವೂ ಕರ್ಣನ ಕೂಡೆ ಎನ್ನುವ ಹಾಗೆ ನಮ್ಮಲ್ಲಿ ಹಗೆತನ ಮತ್ತೂ ಹೆಚ್ಚಿಸುತ್ತಾ ಹೋದ. ಅಂತಹ ಕರ್ಣ ಮುಂದೊಂದು ದಿನ ರಣಕ್ಷೇತ್ರದಲ್ಲಿ ನನಗೆ ಎದುರಾಗಿದೆ ಅಂತಾದ್ರೆ ಅವನನ್ನು ನಾಶ ಮಾಡಿ ನಿನಗೆ ಜಯ ಸಿರಿಯನ್ನು ತಂದಾಗ ಭಗವಂತನೇ ರಕ್ಷಣೆ ಮಾಡಲಿ. ಮುಂದೇನು ಎಂಬುದಾಗಿ ಚಿಂತೆಯಲ್ಲಿ ಕೂತಿದ್ದಿ. ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ದ್ರೌಪದಿಯ ಸೀರೆ ತೊಡೆದಂತಹ ದುಶ್ಯಾಸನನ್ನು ನಾನು ಕೊಂದುಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಶ್ರೀಕೃಷ್ಣನ ಅನುಗ್ರಹ ಹೊಂದಿದ್ರೆ ಕೌರವಾದಿಗಳನ್ನು ನಿಶ್ಚಿಂತನಾಗಿ. ಶಾಬಾಸ್ ತಮ್ಮಂದಿರೇ, ನಿಮ್ಮ ಮಾತನ್ನು ಕೇಳಿದಾಗ ಅತೀವಂತ ಸಂತೋಷವೇ. ಧೈರ್ಯದ ಉಕ್ತಿಯನ್ನು ಕೇಳಿದಾಗ ಮನ ತುಂಬಿ ಬರುತ್ತಾ ಉಂಟು ನನಗೆ. ನಿಜ, ಆದ್ರೆ ನಾವು ಕಾಡಿನಲ್ಲಿ ಇದ್ದೇವೆ, ಎಚ್ಚರಿಕೆ ಇರಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಕೌರವನ ಬುದ್ಧಿ ಎಷ್ಟು ಹೇಗೆ ಎಂಬುದಾಗಿ ಚೆನ್ನಾಗಿ ನಮಗೆ ಗೊತ್ತುಂಟು. ಅಲ್ಲಿ ಸುಖದಲ್ಲಿ ಇರುವುದಕ್ಕೆ ಬಿಡ್ಲಿಲ್ಲ. ಈ ಕಾಡಿನ ಒಳಗೆ ಬಂದು ಎಲ್ಲಿಯಾದ್ರೂ ಬಂದರೆ ಅವ್ರು ಏನು ಮಾಡ್ತಾರೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಏನು ಮಾಡಿದರೆ ಏನಂತೆ, ನಾವು ಆಚರಿಸಿಕೊಂಡು ಅಳವಡಿಸಿಕೊಂಡು ಬಂದಂತ ಸತ್ಯ ಧರ್ಮ ಹೊಂದಿದ್ದರೆ ನಮ್ಮಲ್ಲಿ ಸಾಕು. ಅನಾಥ ಭಾವದಿಂದ ವಿನೀತರಾಗಿ ಯಾರು ಭಗವಂತನನ್ನು ಆರಾಧಿಸುತ್ತಾರೋ ಅವರಿಗೆ ಭಗವದ್ ದರ್ಶನ ಒದಗುತ್ತದೆ ಎನ್ನುವುದಕ್ಕೆ ಇದುವರೆಗೆ ನಾವು ಸಾಕ್ಷಿಯಾಗಿದ್ದೇವೆ. ಹಾಗಾದರೆ ಭಕ್ತವತ್ಸಲನಾದಂತಹ ಭಗವಂತ ನಮಗೆ ಯಾವತ್ತೂ ಕೈ ಬಿಡುವುದಕ್ಕಿಲ್ಲ ಎನ್ನುವುದು ನಮ್ಮ ದೃಢವಾದ ಮನಸ್ಸಲ್ವೇ? ಮನಸ್ಸು ನಿಜ.
ಯಾಕೆಂದ್ರೆ ಈ ಹಿಂದೆ ನಮ್ಮ ಅಮ್ಮನಿಗೆ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದನಂತೆ. ಸರಿ. ಪಾಂಡವ ಪಂಚಕರನ್ನು ನನ್ನ ಪಂಚ ಪ್ರಾಣದಂತೆ ರಕ್ಷಣೆ ಮಾಡಿಕೊಂಡು ಬರ್ತೇನೆ. ಮಮ ಪ್ರಾಣ ಹಿ ಪಾಂಡವ ಎನ್ನುವ ಹಾಗೆ ಯಾವತ್ತೂ ಕೂಡ ನಮ್ಮ ಅಮ್ಮನಿಗೆ ಅವ ಹೇಳ್ತಾ ಇದ್ದ ಮಾತು ಕೊಟ್ಟವ ನಮ್ಮನ್ನು ಪೊರೆಯುತ್ತಾನೆ ಎಂಬಂತ ನಂಬಿಕೆ ನಮ್ಮಲ್ಲಿ ಉಂಟು. ಆದರೆ ಆ ಧರ್ಮವನ್ನು ನಾವು ಉಳಿಸಿಕೊಳ್ಳಬೇಕು. ಹಾಗೆ ನಡೆದುಕೊಂಡರೆ ಮಾತ್ರ ಭಗವಂತನ ಅನುಗ್ರಹ ಎಂಬುದಾಗಿ ಸುಲಭವಾಗಿ ನಮಗೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ನೀನು ಹಾಕಿಕೊಟ್ಟಂತಹ ಭದ್ರ ಮಾರ್ಗದರ್ಶನದಲ್ಲಿ ನಾವು ಯಾವತ್ತೂ ನಡೆಯುವವರಲ್ವೇ? ಹೌದು. ಎಡವಿದ್ದುಂಟೆ ಒಂದು ದಿವಸವಾದ ಇಲ್ಲ, ಹಾಗೆ ನಡೆದುಕೊಳ್ಬೇಕಂತ ಆಸೆ ಕೂಡ ನನಗೆ. ಸರಿ ತಮ್ಮಂದಿರೇ, ಅನ್ನದೇವ, ಏನೇ ಆಗ್ಲಿ ಏನೇ ಹೋಗ್ಲಿ ಭಗವಂತನು ಅನವರತ ನಾವು ಧ್ಯಾನ ಮಾಡುತ್ತಾ ಹೀಗೆ ದಿನವನ್ನು ಕಳೆಯುತ್ತಾ ಇರೋಣ. ಶ್ರೀಕೃಷ್ಣ ಗೋವಿಂದ ಅಚ್ಯುತ ಅನಂತ.